ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕೇವಲ ರೇಣುಕಾಸ್ವಾಮಿ ಮಾತ್ರವಲ್ಲದೆ ಹಲವರ ಬದುಕನ್ನು ಕಿತ್ತುಕೊಂಡಿದೆ. ಈ ಒಂದು ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗೋದರ ಜೊತೆಗೆ ಇನ್ನೂ ಅನೇಕರು ಬಂಧನಕ್ಕೆ ಒಳಗಾಗಿದ್ದಾರೆ. ದರ್ಶನ್ ಜೊತೆಗೆ ಜೈಲು ಸೇರಿದ್ದಕ್ಕೆ ಅನೇಕರು ಕೊರಗುವಂತಾಗಿದೆ. ಇದರಿಂದ ಅವರ ಕುಟುಂಬದವರು ಶಾಕ್ಗೆ ಒಳಗಾಗುವಂತೆ ಆಗಿದೆ. ಈ ಮೊದಲು ಇದೇ ಪ್ರಕರಣದ ಆರೋಪಿಯಾಗಿರುವ ಅನಿಲ್ ಕುಮಾರ್ ಅವರ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಆತ ಅರೆಸ್ಟ್ ಆಗಿದ್ದಾನೆ ಅನ್ನುವ ಸುದ್ದಿ ತಿಳಿತಿದ್ದ ಹಾಗೆ ಆತನ ತಂದೆ ಕುಗ್ಗಿ ಹೋಗಿದ್ರು. ಬಹಳ ನೋವನ್ನು ಅನುಭವಿಸುತ್ತಿದ್ದ ಅವರು ಹೃದಯಾಘಾತದಿಂದಾಗಿ ಮೃತಪಡ್ತಾರೆ. ಇದೀಗ ಇದೇ ಪ್ರಕರಣದ A4 ಆರೋಪಿಯಾಗಿರುವ ರಘು ಅವರ ತಾಯಿ ಮಂಜುಳಮ್ಮ ಅವರು ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ಈ ಒಂದು ಅನಾರೋಗ್ಯ ಕಾಡಿದ್ದೇ ಆತನ ಬಂಧನದಿಂದಾಗಿ. ವಯೋಸಹಜ ಕಾಯಿಲೆಯ ಜೊತೆಗೆ ಮಗ ಈ ರೀತಿಯಾಗಿ ಬಂಧನಕ್ಕೆ ಒಳಗಾಗಿದ್ದಾನೆ ಅನ್ನುವಂತಹ ಸುದ್ದಿಯನ್ನು ತಿಳಿದು ದಿನವೂ ಕೊರಗಿ ಆ ತಾಯಿ ಮೃತಪಟ್ಟಿದ್ದಾರೆ. ಈ ಆರೋಪಿ ರಘು ಯಾರು ಅಂತ ಹೇಳಿದ್ರೆ, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದಿದ್ದಂತಹ ಅಥವಾ ಕಿಡ್ನಾಪ್ ಮಾಡಿದ್ದಂತಹ ಆರೋಪಿ. ಆತನ ತಾಯಿ ಮಂಜುಳಮ್ಮ ಅವರು ಇದೀಗ ಮೃತಪಟ್ಟಿರುವಂಥದ್ದು. ಆ ಮೂಲಕವಾಗಿ ಒಂದೇ ಒಂದು ಅಶ್ಲೀಲ ಮೆಸೇಜ್ ಅಥವಾ ಒಂದೇ ಒಂದು ದುಡುಕಿನ ನಿರ್ಧಾರ ಮೂವರ ಪ್ರಾಣವನ್ನೇ ಕಿತ್ತುಕೊಂಡಿದೆ. ಇನ್ನು ಹತ್ಯೆ ಪ್ರಕರಣದಲ್ಲಿ ದಿನಕ್ಕೊಂದು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ತನಿಖೆ ನಡೆದಂತೆಲ್ಲ ಆಘಾತಕಾರಿ ವಿಚಾರಗಳು ಹೊರಬಿದ್ದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದೀಗ ಪೊಲೀಸರಿಗೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸುವಂತಹ ಒಂದು ಆಘಾತಕಾರಿ ವಿಡಿಯೋ ಲಭ್ಯವಾಗಿದೆಯಂತೆ. ಇನ್ನು ಮನೆ ಊಟಕ್ಕೆ ಅರ್ಜಿ ಸಲ್ಲಿಸಿದ್ದ ದರ್ಶನ್ ಅವರಿಗೆ ಪ್ರಾಸಿಕ್ಯೂಷನ್ ಒಂದು ಗಂಭೀರವಾದ ಮರು ಪ್ರಶ್ನೆಯನ್ನ ಹಾಕಿದೆ. ಇದಲ್ಲದೆ ಜೈಲಿನಲ್ಲಿ ದರ್ಶನ್ ಹಾಗೆ ಇನ್ನೊಬ್ಬ ಆರೋಪಿ ನಡುವೆ ಜಗಳ ಆಗಿದೆ ಅನ್ನುವಂತೆ ವರದಿಯಾಗ್ತಾ ಇದೆ. ಹಾಗಾದ್ರೆ ಜೈಲಿನಲ್ಲಿ ಗ್ಯಾಂಗ್ ವಾರ್ ಆಯ್ತಾ? ಪಟ್ಟಣಗೆರೆ ಶೆಡ್ನ 3 ಸೆಕೆಂಡ್ನ ವಿಡಿಯೋದ ಕರಾಳ ಸತ್ಯ ಏನು? ರೇಣುಕಾಸ್ವಾಮಿ ಪತ್ನಿಗೆ ಸಹಾಯ ಮಾಡೋದಕ್ಕೆ ನಿಂತ ದರ್ಶನ್, ಮದುವೆಗೆ ಬರ್ತೀನಿ ಅಂತ ಹೇಳಿ ಶೀಘ್ರವೇ ರಿಲೀಸ್ ಆಗುವ ಸೂಚನೆ ಕೊಟ್ರ ಡಿ-ಬಾಸ್. ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಪವಿತ್ರ ಗೌಡ ಹಾಗೆ ದರ್ಶನ್ ದುಡುಕಿನ ನಿರ್ಧಾರದಿಂದ ಹೋಗಿದ್ದು ಒಂದು ಪ್ರಾಣವಲ್ಲ. ಈ ಒಂದು ಪ್ರಕರಣ ಈವರೆಗೆ ಒಟ್ಟು 3 ಪ್ರಾಣವನ್ನ ಬಲಿ ತೆಗೆದುಕೊಂಡಿದೆ. ಪ್ರಕರಣದಲ್ಲಿ ಪುತ್ರ ಅನಿಲ್ ಕುಮಾರ್ ಬಂಧನಕ್ಕೆ ಒಳಗಾಗಿದ್ದಾರೆ ಅನ್ನುವ ವಿಚಾರವನ್ನು ತಿಳಿದು ಅವರ ತಂದೆ ಚಂದ್ರಪ್ಪ ಶಾಕ್ ಆಗಿದ್ರು. ಅವರು ಕೊರಗಿ ನಂತರದಲ್ಲಿ ಹೃದಯಾಘಾತ ಆಗಿ ಮೃತಪಡ್ತಾರೆ. ಚಂದ್ರಪ್ಪ ಅವರ ಅಂತ್ಯ ಸಂಸ್ಕಾರಕ್ಕೆ ಅನಿಲ್ ಕುಮಾರ್ ಅವರನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ರು. ಈ ವೇಳೆ ಆತ ಬಿಕ್ಕಿ ಅತ್ತಿದ್ದ. ಇದೀಗ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ದರ್ಶನ್ ಚಿತ್ರದುರ್ಗದ ಅಭಿಮಾನಿ ಸಂಘದ ಅಧ್ಯಕ್ಷನಾಗಿದ್ದ ರಘು ಅವರ ತಾಯಿ ಮೃತಪಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನ ಪತ್ತೆ ಹಚ್ಚಿ ಬೆಂಗಳೂರಿಗೆ ತಂದಿದ್ದು ಇದೇ ರಘು. ಆತ ನ್ಯಾಯಾಂಗ ಬಂಧನದಲ್ಲಿ ಇರುವಾಗಲೇ ಅವರ ತಾಯಿ ಮೃತಪಟ್ಟಿದ್ದಾರೆ. ಮಂಜುಳಮ್ಮ ಅವರು ಕಳೆದ 1 ವರ್ಷದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಚಿತ್ರದುರ್ಗದ ಕೋಳಿ ಬುರುಜನಹಟ್ಟಿಯಲ್ಲಿ ಅವರ ಮನೆಯಲ್ಲಿ ಮಂಜುಳಮ್ಮ ಮೃತಪಟ್ಟಿದ್ದಾರೆ. ಯಾವ ತಾಯಿಯೂ ಮಕ್ಕಳು ಈ ರೀತಿಯಾಗಿ ಜೈಲು ಪಾಲಾಗ್ತಾರೆ ಅಂತ ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರೋದಿಲ್ಲ. ಒಂದೆಡೆ ಅನಾರೋಗ್ಯ, ಇನ್ನೊಂದೆಡೆ ಮಗ ಜೈಲು ಸೇರಿದ ಅನ್ನೋ ನೋವಿನಲ್ಲಿ ಕೊರಗಿ ಆ ತಾಯಿ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಇನ್ನು ಆ ಕುಟುಂಬವೂ ಸಹ ಬಹಳ ನೋವಿನಲ್ಲಿತ್ತು. ಇದೇ ಕೊರಗಿನಲ್ಲಿ ತಾಯಿ ಮಂಜುಳಮ್ಮ ಅಸುನೀಗಿದ್ದಾರೆ. ಇದೀಗ ಅಂತ್ಯ ಸಂಸ್ಕಾರಕ್ಕೆ ಪುತ್ರ ರಘುನನ್ನ ಕರೆತರೋದಕ್ಕೆ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಬಂಧನವಾಗಿರುವ ಆರೋಪಿಗಳಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಇನ್ನು ಪಟ್ಟಣಗೆರೆ ಶೆಡ್ನ ರಹಸ್ಯಗಳು ಬಗೆದಷ್ಟು ಬಯಲಾಗ್ತಾ ಇದೆ. ಶೆಡ್ನ CCTVಯಲ್ಲಿ ಶವ ಎಳೆದೊಯ್ಯುವ ದೃಶ್ಯ ಇತ್ತು. ಆದರೆ CCTV ವಿಡಿಯೋವನ್ನು ಆರೋಪಿಗಳು ಡಿಲೀಟ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯವನ್ನೇ ಪ್ಲಾನ್ ಮಾಡಿ ಆರೋಪಿಗಳು ನಾಶ ಮಾಡಿದ್ದಾರೆ. ಸದ್ಯ ಪೊಲೀಸರು CCTV ದೃಶ್ಯಗಳನ್ನು ರಿಟ್ರೀವ್ ಮಾಡೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಹಲ್ಲೆಯ ಬಳಿಕ ನಿತ್ರಾಣವಾಗಿದ್ದ ರೇಣುಕಾಸ್ವಾಮಿ ಮೇಲೆ ನಿಖಿಲ್, ಪವನ್, ರಾಘವೇಂದ್ರ ಹಲ್ಲೆಯನ್ನ ನಡೆಸಿದ್ದಾರೆ. ಬಳಿಕ ಶೆಡ್ನಲ್ಲೇ ರೇಣುಕಾಸ್ವಾಮಿ ಕೊನೆಯುಸಿರೆಳೆದಿದ್ದಾನೆ. ನಂತರ ಶವವನ್ನ ನಿಖಿಲ್, ಪವನ್ ಹಾಗೆ ಇನ್ನಿತರ ಆರೋಪಿಗಳು ಸಾಗಿಸಿದ್ರು. ಶೆಡ್ನ ಒಂದು ರೂಮ್ನಿಂದ ಮತ್ತೊಂದು ಸೈಡ್ನಲ್ಲಿದ್ದ ರೂಮ್ಗೆ ಎಳೆದು ಸಾಗಾಟ ಮಾಡಲಾಗಿದೆ. ರೂಮ್ನಲ್ಲಿದ್ದ CCTVಯಲ್ಲಿ ಆರೋಪಿಗಳ ಚಲನವಲನ ಸೆರೆಯಾಗಿತ್ತು. ಮೃತದೇಹ ಎಳೆದು ತರುವಂತಹ ವಿಡಿಯೋ ಸ್ಪಷ್ಟವಾಗಿ CCTVಯಲ್ಲಿ ಸೆರೆಯಾಗಿತ್ತು. ಇದನ್ನು ಗಮನಿಸಿದಂತಹ ವಿನಯ್ CCTV ಫುಟೇಜ್ ಅನ್ನು ಡಿಲೀಟ್ ಮಾಡಿದ್ದ. ಸದ್ಯ ಈ CCTV DVR ಅನ್ನು ಕೂಡ ರಿಟ್ರೀವ್ಗೆ ರವಾನೆ ಮಾಡಲಾಗಿದೆ. ಒಂದು ವೇಳೆ ಆ ವಿಡಿಯೋ ರಿಟ್ರೀವ್ ಆದರೆ ಪ್ರಕರಣಕ್ಕೆ ಮತ್ತೊಂದು ಪ್ರಬಲ ಸಾಕ್ಷಿ ಸಿಕ್ಕಂತಾಗುತ್ತೆ. ಕೇವಲ ಇದಿಷ್ಟೇ ಅಲ್ಲದೆ ವೀಕ್ಷಕರೇ, ಮತ್ತೊಂದು ಪ್ರಬಲ ಸಾಕ್ಷಿಯೂ ಲಭ್ಯವಾಗುವಂತಹ ಸಾಧ್ಯತೆ ಇದೆ. ಅದು ಯಾವುದು ಅಂತ ಹೇಳಿದ್ರೆ, ಆರೋಪಿಯೊಬ್ಬನ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸುವಂತಹ ದೃಶ್ಯ ಸೆರೆಯಾಗಿತ್ತು. ಅದು ಯಾವ ವಿಡಿಯೋ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಸ್ವತಃ ದರ್ಶನ್ ತಳಿಸ್ತಿರುವಂತಹ 3 ಸೆಕೆಂಡ್ನ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಹಲ್ಲೆಯ ದೃಶ್ಯವನ್ನ ಪ್ರದೂಷ್ ರೆಕಾರ್ಡ್ ಮಾಡಿದ್ದಾನೆ.
3 ಸೆಕೆಂಡ್ ವಿಡಿಯೋದಲ್ಲಿ ದರ್ಶನ್ ಕರಾಳತೆ ಇದೆ ಎನ್ನಲಾಗ್ತಾ ಇದೆ. ರೇಣುಕಾಸ್ವಾಮಿ ಮೇಲೆ ಇದೇ ದರ್ಶನ್ ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಪ್ರದೂಷ್ ತನ್ನ ಐಫೋನ್ನಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾನಂತೆ. ಹಲ್ಲೆ ನಡೆಸೋದನ್ನ ವಿಡಿಯೋ ಮಾಡ್ಕೋ ಅಂತ ದರ್ಶನ್ ಹೇಳಿದ್ರಂತೆ. ಅದರಂತೆ ಪ್ರದೂಷ್ ತನ್ನ ಐಫೋನ್ ತೆಗೆದು ರೆಕಾರ್ಡ್ ಮಾಡಿದ್ದಾನೆ. 3-4 ಸೆಕೆಂಡ್ ಆಗ್ತಾ ಇದ್ದಂತೆ ಸ್ಟಾಪ್ ಮಾಡಿ ವಿಡಿಯೋವನ್ನ ಡಿಲೀಟ್ ಮಾಡಿದ್ದಾನೆ. ತನಿಖೆ ವೇಳೆ ಪ್ರದೂಷ್ ವಿಡಿಯೋ ರೆಕಾರ್ಡ್ ಮಾಡಲು ಹೇಳಿದ್ದೇ ದರ್ಶನ್ ಅಂತ ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡಿದ್ದಾನೆ ಅಂತ ವರದಿಯಾಗಿದೆ. ಈಗ ಪೊಲೀಸರು ಡಿಲೀಟ್ ಆಗಿರುವ ದೃಶ್ಯವನ್ನ ರಿಟ್ರೀವ್ ಮಾಡೋದಕ್ಕೆ ಒದ್ದಾಡ್ತಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಸಿಐಡಿ ಟೆಕ್ನಿಕಲ್ ಸೆಲ್ಗೆ ಐಫೋನ್ ಅನ್ನ ರವಾನಿಸಿದ್ದಾರೆ. ಐಫೋನ್ ನಿಂದ ವಿಡಿಯೋ ರಿಟ್ರೀವ್ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ. ಹಾಗಾಗಿ ಹೊಸ ಟೆಕ್ನಾಲಜಿನ ಬಳಸಿ ವಿಡಿಯೋ ರಿಟ್ರೀವ್ಗೆ ಸಿಐಡಿ ಮುಂದಾಗಿದೆ ಎನ್ನಲಾಗಿದೆ. ಒಂದು ವೇಳೆ ಆ ವಿಡಿಯೋವೂ ಸಹ ರಿಟ್ರೀವ್ ಆದರೆ ಅದು ಕೇಸ್ಗೆ ಮಹತ್ತರ ಸಾಕ್ಷಿ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದೆಲ್ಲದರ ಮಧ್ಯೆ ನ್ಯಾಯಾಂಗ ಬಂಧನದಲ್ಲಿರುವಂತಹ ನಟ ದರ್ಶನ್ ಹಾಗೆ ಗ್ಯಾಂಗ್ ನಡುವೆಯೇ ಒಂದು ಯುದ್ಧ ಶುರುವಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಪೊಲೀಸರು ಡಿ ಗ್ಯಾಂಗ್ ವಿರುದ್ಧವಾಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಬಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಸದ್ಯಕ್ಕೆ ಆರೋಪಿಗಳು ಜೈಲಿನಿಂದ ಹೊರಬರೋದು ಸುಲಭವಲ್ಲ. ಮೊನ್ನೆಯಷ್ಟೇ ಮತ್ತೆ ಆಗಸ್ಟ್ 1ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಲಾಗಿದೆ. ಅದಾದ ಬಳಿಕ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದಾದರೂ ಕೂಡ ಆಗಲೂ ಜಾಮೀನು ಸಿಗೋದು ಕಷ್ಟವೇ. ಹೀಗಾಗಿ ಸದ್ಯಕ್ಕೆ ಹೊರಹೋಗೋದು ಕಷ್ಟ ಅಂತ ತಿಳಿದಂತಹ ಮನವರಿಕೆ ಆದಂತಹ ದರ್ಶನ್ ತಮ್ಮ ಸಂಗಡಿಗ ಆರೋಪಿ ಪ್ರದೂಷ್ ಮೇಲೆ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ನಿನ್ನಿಂದಲೇ ಆಗಿದ್ದು ಅಂತ ಪ್ರದೂಷ್ ಮೇಲೆ ಕೂಗಾಡಿದ್ದಾರಂತೆ. ಇದಕ್ಕೆ ಪ್ರದೂಷ್ ಕೂಡ ತಿರುಗೇಟನ್ನು ನೀಡಿದ್ದಾರೆ. ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಾದಾಗ ಬಳಿಕ ಪ್ರದೂಷ್ ಇತರ ಆರೋಪಿಗಳ ಬೆಂಬಲ ಪಡೆಯಲು ಯತ್ನಿಸಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಕರಣದಲ್ಲಿ ಬಂಧನದ ಬಳಿಕ ಆರೋಪಿಗಳ ನಡುವೆ ಕಿತ್ತಾಟ ಆಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನೆ ಊಟಕ್ಕಾಗಿ ದರ್ಶನ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಮನೆ ಊಟ ಬೇಕು, ಜೈಲಿನ ಊಟ ಹೊಂದಿಕೊಳ್ತಾ ಇಲ್ಲ, ಆರೋಗ್ಯಕ್ಕೂ ತೊಂದರೆ ಆಗ್ತಾ ಇದೆ, ಹೀಗಾಗಿ ಮನೆಯಿಂದ ಊಟವನ್ನು ತರಿಸಿಕೊಡೋದಕ್ಕೆ ಅನುಮತಿಯನ್ನು ಕೋರಿ ಮನವಿಯನ್ನು ಸಲ್ಲಿಸಿದ್ರು. ಆದರೆ ಪ್ರಾಸಿಕ್ಯೂಷನ್ ಒಂದು ಗಂಭೀರವಾದ ಪ್ರಶ್ನೆಯನ್ನು ಕೇಳಿದೆ. ದರ್ಶನ್ ಪರವಾಗಿ ಹಿರಿಯ ವಕೀಲರಾದಂತಹ KN ಫಣೀಂದ್ರ ಅವರು ವಾದವನ್ನು ಮಂಡಿಸಿದ್ರು. ಕೈದಿಯು ತನಗೆ ಬೇಕಾದಂತಹ ಊಟವನ್ನು ಪಡೆಯೋದು ಆತನ ಮೂಲಭೂತ ಹಕ್ಕು ಅಂತ ಪ್ರತಿಪಾದಿಸಿದ್ರು. ಆದರೆ ಪ್ರಾಸಿಕ್ಯೂಷನ್ ಪರ ಹಾಜರಿದ್ದ ವಕೀಲರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ 5,000 ಕೈದಿಗಳಿದ್ದಾರೆ. ಅವರೆಲ್ಲರೂ ಇದೇ ರೀತಿಯಾಗಿ ಕೇಳ್ತಾ ಹೋದ್ರೆ, ಅಂದ್ರೆ ದರ್ಶನ್ ರೀತಿಯಲ್ಲೇ ಮನೆ ಊಟ ಬೇಕು ಅಂತ ಕೇಳ್ತಾ ಹೋದ್ರೆ ಏನ್ ಮಾಡೋದು? ಅಷ್ಟಕ್ಕೂ ಕೈದಿಗಳಿಗೆ ಸರ್ಕಾರ ಉತ್ತಮವಾದ ಪೌಷ್ಟಿಕ ಆಹಾರವನ್ನೇ ನೀಡ್ತಾ ಇದೆ ಅಂತ ತಮ್ಮ ವಾದವನ್ನ ಮುಂದಿಟ್ರು. ಈ ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಪೀಠ ಅರ್ಜಿದಾರರು ಮೊದಲಿಗೆ ಈ ಮನವಿಯನ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು, ತುರ್ತಿದ್ದರೆ ನಾಳೆಯೇ ಅರ್ಜಿ ಸಲ್ಲಿಸಬಹುದು, ಅಲ್ಲಿಯೇ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಆದೇಶವನ್ನ ನೀಡಿದೆ. ಇವೆಲ್ಲವನ್ನ ಗಮನಿಸಿದ್ರೆ ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಸದ್ಯದ ಮಟ್ಟಿಗೆ ಜೈಲೂಟವೇ ಫಿಕ್ಸ್ ಅಂತಲೇ ಹೇಳ್ಬೋದು. ಸದ್ಯ ದರ್ಶನ್ ಸೇರಿದಂತೆ 13 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರೆ 4 ಆರೋಪಿಗಳು ತುಮಕೂರು ಜೈಲಿನಲ್ಲಿದ್ದಾರೆ. ಈ ಒಂದು ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿ 1 ತಿಂಗಳು ಮೇಲಾಗಿದೆ. ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಅಲ್ಲದೆ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ ಅನ್ನುವಂತೆ ವರದಿಯಾಗ್ತಾ ಇದೆ. ಜೈಲಿನಲ್ಲಿ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕುಟುಂಬದ್ದೇ ಚಿಂತೆ ಆಗಿದೆಯಂತೆ. ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ನೆರವು ನೀಡುವ ಬಗ್ಗೆ ದರ್ಶನ್ ಮುಂದೆ ಕುಟುಂಬಸ್ಥರು ಪ್ರಸ್ತಾಪಿಸಿದ್ದಾರಂತೆ. ಇದಕ್ಕೆ ದರ್ಶನ್ ಸಹ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ರೇಣುಕಾಸ್ವಾಮಿ ಪತ್ನಿ ಹಾಗೆ ಮಗುವಿಗೆ ಸಹಾಯ ಮಾಡುವ ಬಗ್ಗೆ ದರ್ಶನ್ ಯೋಚಿಸಿದ್ದಾರಂತೆ. ಜೊತೆಗೆ ರೇಣುಕಾಸ್ವಾಮಿ ತಂದೆ ತಾಯಿಗೂ ಪ್ರತ್ಯೇಕವಾಗಿ ಸಹಾಯ ಮಾಡುವ ಬಗ್ಗೆ ದರ್ಶನ್ ಆಲೋಚಿಸಿದ್ದಾರಂತೆ. ಇದೆಲ್ಲದರ ಮಧ್ಯೆ ದರ್ಶನ್ ಅವರನ್ನ ನಿರ್ದೇಶಕ ತರುಣ್ ಸುಧೀರ್ ಅವರು ಭೇಟಿ ಮಾಡಿದ್ರು. ಕಾಟೇರ ಸಿನಿಮಾ ನಿರ್ದೇಶನ ಮಾಡಿದ್ದು ಇದೇ ತರುಣ್ ಸುಧೀರ್ ಅವರು. ಭೇಟಿ ವೇಳೆ ಅವರು ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ. ದರ್ಶನ್ ಆರೋಗ್ಯದ ಬಗ್ಗೆಯೂ ಅಲ್ಲಿ ಚರ್ಚಿಸಿದ್ದಾರೆ. ಜೊತೆಗೆ ತರುಣ್ ಅವರು ದರ್ಶನ್ ಅವರಿಗೆ 2 ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಒಂದು ಬದುಕಿನ ಪುಸ್ತಕ ಆದರೆ ಇನ್ನೊಂದು ಅರ್ಜುನ ಆನೆಯ ಬಗ್ಗೆ ಪುಸ್ತಕ ಬಂದಿತ್ತು, ಅದನ್ನು ಸಹ ನೀಡಿದ್ದಾರೆ. ಇನ್ನು ತರುಣ್ ಸುಧೀರ್ ಅವರಿಗೆ ನಟಿ ಸೋನಾಲ್ ಜೊತೆಗೆ ಮದುವೆ ಫಿಕ್ಸ್ ಆಗಿದೆ. ಸದ್ಯದಲ್ಲೇ ಇಬ್ಬರು ಹಸೆಮಣೆ ಏರಲಿದ್ದಾರೆ. ಇನ್ನು ಇವರಿಬ್ರು ಮದುವೆ ಆಗಬೇಕು ಅಂದುಕೊಂಡಾಗ ಮದುವೆ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದೆ ದರ್ಶನ್ ಅವರಂತೆ. ಆದರೆ ನಂತರದಲ್ಲಿ ನಟ ದರ್ಶನ್ ಜೈಲು ಪಾಲಾದ್ರು. ಹೀಗಾಗಿ ತರುಣ್ ಸುಧೀರ್ ಅವರ ಮನಸ್ಸಲ್ಲಿ ಒಂದು ಗೊಂದಲ ಇತ್ತು, ತೊಳಲಾಟ ಇತ್ತು. ಒಂದು ಕಡೆ ತನ್ನ ಆತ್ಮೀಯ ಸ್ನೇಹಿತರಾದ ದರ್ಶನ್ ಜೈಲು ಪಾಲಾಗಿದ್ದಾರೆ, ಮತ್ತೊಂದು ಕಡೆ ತನ್ನ ಮದುವೆ ಇದೆ. ಈ ಬಗ್ಗೆಯೂ ದರ್ಶನ್ ಅವರ ಬಳಿ ಚರ್ಚಿಸಿದ್ದಾರೆ. ಈ ವೇಳೆ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಮದುವೆ ಡೇಟ್ ಅನ್ನ ಚೇಂಜ್ ಮಾಡಬೇಡಿ, ಫಿಕ್ಸ್ ಆಗಿರುವ ಡೇಟ್ ನಲ್ಲೇ ಮದುವೆ ಮಾಡ್ಕೊಳ್ಳಿ, ನಾನು ಸಹ ಆದಷ್ಟು ಬೇಗ ಬರ್ತೇನೆ, ಆರಾಮಾಗಿರು ಅನ್ನುವ ಮಾತನ್ನ ಹೇಳಿದ್ದಾರಂತೆ.
ಆ ಮೂಲಕವಾಗಿ ನಟ ದರ್ಶನ್ ಅವರು ತರುಣ್ ಸುಧೀರ್ ಅವರ ಮದುವೆ ವೇಳೆಗೆ ರಿಲೀಸ್ ಆಗ್ತೀನಿ ಅನ್ನುವ ನಿರೀಕ್ಷೆಯಲ್ಲಿದ್ದಾರಾ ಅಥವಾ ಆ ಹೊತ್ತಿಗೆ ದರ್ಶನ್ ರಿಲೀಸ್ ಆಗಿ ಹೊರಬರ್ತಾರಾ ಅನ್ನುವ ಚರ್ಚೆ ಶುರುವಾಗಿದೆ. ಇದನ್ನ ದರ್ಶನ್ ರಿಲೀಸ್ ಆಗುವ ಸೂಚನೆ ಕೊಟ್ಟರು ಅಂತಲೇ ಚರ್ಚೆ ಮಾಡಲಾಗ್ತಾ ಇದೆ. ಇದಿಷ್ಟು ಪ್ರಕರಣದ ಬಗ್ಗೆ. ಹಾಗಾದ್ರೆ ಈ ಬಗ್ಗೆ ನೀವೇನಂತೀರ ವೀಕ್ಷಕರೇ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.